ತಿರುಪತಿಯಲ್ಲಿ ಲಡ್ಡು ಪ್ರಸಾದ ವಿತರಣೆ ಮಾಡುವಂತಹ ಜಾಗದಲ್ಲಿ ನಾನಿದ್ದೇನೆ. ಯಾವ ರೀತಿಯಾಗಿ ವಿತರಣೆ ಆಗ್ತಾ ಇದೆ, ಎಷ್ಟು ಲಡ್ಡು ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾನು ಇಲ್ಲಿ ವಿವರಿಸ್ತಾ ಹೋಗ್ತೇನೆ. ಏನು ಬೆಳಗ್ಗೆಯಿಂದಲೂ ಸಹ ಏನು ನ್ಯೂಸ್ ಫಸ್ಟ್ ಬಂದು ಇಲ್ಲಿ ಒಂದು ಅರಿವು ಮೂಡಿಸಿರುವಂತಹ ಒಂದು ಪ್ರಯತ್ನಕ್ಕೆ ನ್ಯೂಸ್ ಫಸ್ಟ್ ಕೈ ಹಾಕಿರುವಂತಹದ್ದು. ಯಾಕೆಂತಂದ್ರೆ ಈ ಹಿಂದೆ ಏನು ಸಪ್ಲೈ ಆಗ್ತಾ ಇತ್ತು ಆ ಒಂದು ಈ ತುಪ್ಪವನ್ನ ಈಗಾಗಲೇ ನಿರ್ಬಂಧ ಹೇರಿ ಕೇವಲ ನಂದಿನಿ ಮಾತ್ರ ಬಳಸುವಂತಹ ಒಂದು ಪ್ರಕ್ರಿಯೆಗೆ ಸದ್ಯಕ್ಕೆ ಈಗ TTD ಅವರು ಮಾಡ್ತಾ ಇರುವಂತಹದ್ದು. ಸದ್ಯಕ್ಕೆ ನೋಡ್ತಾ ಇರ್ಬೋದು, ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಲಡ್ಡು ವಿತರಣೆಯನ್ನ ಮಾಡಲಾಗ್ತಾ ಇತ್ತು. ಆದ್ರೆ ಈಗ ಜನ ಯಾವ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಕಾಣ್ತಾ ಇದ್ದಾರೆ ಅನ್ನುವಂತಹದನ್ನ ಕೂಡ ನಾವು ಇಲ್ಲಿ ದೃಶ್ಯಾವಳಿಗಳಲ್ಲಿ ನೋಡಬಹುದು. ಇನ್ನು ಸದ್ಯಕ್ಕೆ ಈಗಾಗಲೇ ಏನು ಭಕ್ತಾದಿಗಳಿಗೆ ಆಧಾರ್ ಕಾರ್ಡ್ ಇದ್ರೆ ಅವರಿಗೆ 2 ಲಡ್ಡನ್ನ ಕೊಡುವಂತಹದ್ದು, ಜೊತೆಗೆ ಟೋಕನ್ ಇದ್ರೆ ಅವರಿಗೆ 4 ಲಡ್ಡನ್ನ ಕೊಡುವಂತಹದ್ದು, ಈ ರೀತಿಯಾದಂತಹ ಒಂದು ಪ್ರಕ್ರಿಯೆಗೆ TTD ಮುಂದಾಗಿರುವಂತಹದ್ದು. ಇನ್ನು ನಾವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಈಗಾಗಲೇ ಶನಿವಾರ ಆದ್ರಿಂದ ಸಾಕಷ್ಟು ಜನ ಸೇರ್ಬೇಕಾಗಿತ್ತು. ಆದ್ರೆ ಎಲ್ಲೊಂದ್ ಕಡೆ ಕೊಂಚ ಮಟ್ಟಿಗೆ ಜನ ಕಡಿಮೆ ಲಡ್ಡು ಪ್ರಸಾದ ತಗೊಳ್ಳಕ್ಕೂ ಕೂಡ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಈ ಲಡ್ಡುಗಳನ್ನ ಎಲ್ಲಿ ಸಂಗ್ರಹ ಮಾಡಿರ್ತಾರೆ ಆ ಒಂದು ಪ್ರದೇಶವನ್ನು ಕೂಡ ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಇನ್ನು ಲಡ್ಡು ತಯಾರು ಮಾಡಲಿಕ್ಕೆ ಸಾಕಷ್ಟು ಮೆಟೀರಿಯಲ್ಗಳನ್ನ ಅಥವಾ ಬೇಕಾಗಿರುವಂತಹ ಪದಾರ್ಥಗಳನ್ನ ಕೂಡ ತೆಗೆದುಕೊಂಡು ಬರುವಂತಹ ಆ ದೃಶ್ಯಾವಳಿಗಳನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಲಡ್ಡುಗಳನ್ನ ಸಂಗ್ರಹ ಮಾಡುವಂತಹ ಒಂದು ಪ್ರದೇಶ ಇದೆ ಅಂತ ಈ ಒಂದು ಪ್ರದೇಶದಿಂದಲೇ ಅಂದ್ರೆ ಲಡ್ಡು ವಿತರಣೆ ಏನಾಗುತ್ತೆ ಆ ಒಂದು ಪ್ರದೇಶಕ್ಕೆ ಇಲ್ಲಿಂದ ತೆಗೆದುಕೊಂಡು ಹೋಗ್ತಾರೆ. ಸಾಕಷ್ಟು ಅಂದ್ರೆ ದಿನಕ್ಕೆ ಸುಮಾರು 8 ಲಕ್ಷ ಲಡ್ಡುಗಳನ್ನ ಉತ್ಪಾದನೆ ಮಾಡಲಾಗುತ್ತೆ. ಜೊತೆಗೆ 600ಕ್ಕೂ ಹೆಚ್ಚು ಸಿಬ್ಬಂದಿ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು ಈಗಾಗಲೇ ಆಂಧ್ರ ಪ್ರದೇಶದಿಂದ ಬೇರೆ ಅಂದ್ರೆ ಲಡ್ಡು ತಯಾರಿಕೆಗೆ ಬೇಕಾಗಿರುವಂತಹ ಪದಾರ್ಥಗಳನ್ನ ತೆಗೆದುಕೊಂಡು ಬಂದು ಡಂಪ್ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಕೂಡ ನಾವು ನೋಡ್ಬೋದು. ಇಲ್ಲಿ ಎಲ್ಲ ರೀತಿಯಾದಂತಹ ಒಂದು ವಸ್ತುಗಳು ಇಲ್ಲೇ ಬಂದು ಡಂಪ್ ಆಗುತ್ತೆ. ಅದಾದ ನಂತರ ಏನು ಕ್ವಾಲಿಟಿ ಚೆಕ್ ಅನ್ನ ಮೊದಲೇ ಪೂರ್ಣಗೊಳಿಸಿ, ಇದು ಕಡಲೆ ಹಿಟ್ಟು ಅಂತ ಕಾಣಿಸುತ್ತೆ, ಈ ಕಡಲೆ ಹಿಟ್ಟನ್ನು ಕೂಡ ಆಂಧ್ರ ಪ್ರದೇಶ ಏನು ಗೌರ್ಮೆಂಟ್ ಅಲ್ಲಿಂದಲೇ ಈ ಒಂದು ಬಂದಿರುವಂತಹದ್ದು ಲೋಡು. ಈಗ ಸದ್ಯಕ್ಕೆ ಅದನ್ನ ಅನ್ಲೋಡ್ ಕೂಡ ಮಾಡ್ತಾ ಇರುವಂತಹದ್ದು. ಲಡ್ಡು ತಯಾರು ಮಾಡುವಂತಹ ಪ್ರದೇಶ ಕೂಡ ಈಗ ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಹೋಗ್ಬೋದು. ಅದೇ ಪ್ರದೇಶದಲ್ಲೇ ಲಡ್ಡು ತಯಾರಾಗುತ್ತೆ. ಅಲ್ಲಿ ತಯಾರಾದ ನಂತರ ಇಲ್ಲಿ ಭಕ್ತಾದಿಗಳಿಗೆ ವಿತರಣೆ ಮಾಡಲಿಕ್ಕೂ ಕೂಡ ಇಲ್ಲಿ ತೆಗೆದುಕೊಂಡು ಬರುವಂತಹದ್ದು. ಆದ್ರೆ ಈಗ ನಾವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ ಆ ಒಂದು ಸಿಬ್ಬಂದಿಯ ಈ ಒಂದು ಲಡ್ಡುಗಳನ್ನ ತಯಾರು ಮಾಡುವಂತಹದ್ದು. ಆದ್ರೆ ಇಲ್ಲಿಗೆ ಬರುವಂತಹ ಮುಂಚೆಯೇ ಬೇಕಾಗಿರುವಂತಹ ಎಲ್ಲಾ ಕ್ವಾಲಿಟಿ ಚೆಕ್ ಅನ್ನ ಮಾಡಿಕೊಂಡು ಇಲ್ಲಿ ಪದಾರ್ಥಗಳು ಬರಬೇಕಾಗತ್ತೆ. ಆದ್ರೆ ಈ ಹಿಂದೆ ಇದ್ದಂತಹ ಸರ್ಕಾರ ಏನು ಈಗಾಗಲೇ ಸಿಟ್ಟಿಂಗ್ CM ಏನು ಆರೋಪ ಮಾಡ್ತಾ ಇರುವಂತಹ ನಿಟ್ಟಿನಲ್ಲಿ ಈ ಹಿಂದೆ ಇದ್ದಂತಹ ಸರ್ಕಾರ ಕೇವಲ ಹಣದ ಆಸೆಗೋಸ್ಕರ ನಕಲಿ ತುಪ್ಪವನ್ನ TTDಗೆ ಕೊಂಡು ಬಂದಿತ್ತು ಅನ್ನುವಂತಹ ಆರೋಪ ಏನಿತ್ತು. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಎಲ್ಲೊಂದ್ ಕಡೆ ಭಕ್ತಾದಿಗಳಲ್ಲಿ ಕೋಲಾಹಲ ಇತ್ತು. ಆದ್ರೆ ಈಗ ನಂದಿನಿ ತುಪ್ಪ ಬಳಸ್ತಾ ಇರೋದ್ರಿಂದ ಯಾವುದೇ ರೀತಿಯಾದಂತಹ ಆತಂಕ ಇಲ್ಲದೆ ಸಾಕಷ್ಟು ಸಂಭ್ರಮಾಚರಣೆಯಿಂದ, ಖುಷಿಯಿಂದ, ಭಕ್ತಿಯಿಂದ ಈಗ ಪ್ರಸಾದವನ್ನ ಸ್ವೀಕರಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನಾವು ಈಗ ಸದ್ಯಕ್ಕೆ ಇಲ್ಲಿ ಕಾಣಬಹುದು ಅಂತಂದ್ರೆ ತಪ್ಪಾಗಲ್ಲ. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಜೀವ್ ಚಂದ್ರಶೇಖರ್, ನ್ಯೂಸ್ ಫಸ್ಟ್, ತಿರುಪತಿ, ತಿರುಮಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.